ಪರಿಷತ್ನಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಗ್ಗೆ 9ಕ್ಕೆ ವೋಟಿಂಗ್ ಶುರುವಾಗಿದೆ. ಆಕ್ಚುಲಿ 7 ಅಲ್ಲ 8 ಜನ ನಿಂತಿದ್ದಾರೆ. 6 ಸಲೀಸಾಗಿ ಗೆಲ್ಲತ್ತೆ. 7ನೇ ಕ್ಯಾಂಡಿಡೇಟ್ ಯಾರು ವಿನ್ ಆಗ್ತಾರೆ, ಯಾವ ಪಕ್ಷದವರು ಅನ್ನುವಂತಹ ಕುತೂಹಲ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ಈ ಮತದಾನ ನಡೆಯುತ್ತೆ. ರಹಸ್ಯ ಬ್ಯಾಲೆಟ್ ಪೇಪರ್ನಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ. ಪರಿಷತ್ ಚುನಾವಣೆಯಲ್ಲಿ ಶಾಸಕರುಗಳು ಒಬ್ಬೊಬ್ಬರೇ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಯಾರು ಪಕ್ಷದ ಪರವಾಗಿ, ಪಕ್ಷದ ಕ್ಯಾಂಡಿಡೇಟ್ ಪರವಾಗಿ ನಿಂತ್ಕೊಳ್ತಾರೆ, ಯಾರು ಈ ಕಾನ್ಸೆನ್ಸ್ ವೋಟ್ ಅಂದ್ರೆ ಆತ್ಮಸಾಕ್ಷಿಯ ವೋಟ್ಗಳನ್ನ ಹಾಕ್ತಾರೆ, ಆಮಿಷದ ವೋಟ್ಗಳನ್ನ ಹಾಕ್ತಾರೆ. ಕುತೂಹಲ ಮೂಡಿಸ್ತಾ ಇದೆ. ಕರ್ನಾಟಕ ಪರಿಷತ್ ಚುನಾವಣೆಯಲ್ಲಿ ಮಹಾ ವೋಟ್ ವಾರ್ ನಡೀತಾ ಇದೆ. ಎಲ್ಲರನ್ನು ರೆಸಾರ್ಟಿಗೆ ಕರ್ಕೊಂಡೋಗಿ ಟ್ಯೂಷನ್ ಮಾಡ್ಕೊಂಡು ಬಂದು ವೋಟ್ ಹಾಕಿಸ್ತಾ ಇದ್ದಾರೆ. ಸೊ ಅವೆಲ್ಲವೂ ಆ ಒಂದು ನಿಯತ್ತಿನ ಓಟೇ ಬೀಳುತ್ತಾ ಅಥವಾ ಆಮಿಷದ ವೋಟ್ ಬೀಳುತ್ತಾ, ಆತ್ಮಸಾಕ್ಷಿಯ ವೋಟ್ಗಳು ಬದಲಾಗುತ್ತಾ, ಕುತೂಹಲ ಮೂಡಿಸ್ತಾ ಇದೆ. ನಂಬರ್ 1, ನಂಬರ್ 2, ನಂಬರ್ 3 ಹಿಂಗ್ ವೋಟ್ ಹಾಕ್ತಾರೆ. ಕಾಂಗ್ರೆಸ್ನಲ್ಲಿ 5 ಜನ ನಿಂತಿದ್ದಾರೆ, 4 ಜನ ಸಲೀಸಾಗಿ ಗೆಲ್ತಾರೆ. ಬಿಜೆಪಿಯಲ್ಲಿ 2 ಮತ್ತು ಅವರ ಮೈತ್ರಿ ಪಕ್ಷದಲ್ಲಿ ಮತ್ತೊಬ್ಬರನ್ನ ನಿಲ್ಲಿಸಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲದೆ 2 ಆರಾಮಾಗಿ ಗೆಲ್ತಾರೆ. ಬಟ್ ಉಳಿದಂತಹ ವೋಟ್ಗಳನ್ನ ಜೆಡಿಎಸ್ ಕೊಡ್ತೀವಿ ಅಂತ ಇದ್ದಾರೆ. ಜೆಡಿಎಸ್ ಬಿಜೆಪಿ ವೋಟ್ಗಳನ್ನು ತಗೊಂಡು ಕೂಡ ಕೆಲವೊಂದು ವೋಟ್ಗಳು ಕಡಿಮೆ ಆಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ? ಇಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅಂದ್ರೆ ಅವರದ್ದು ಲೆಕ್ಕಾಚಾರ ಏನೋ ಇರುತ್ತಲ್ವಾ. ಡಿ.ಕೆ. ಶಿವಕುಮಾರ್ ಅವರು CLP ಲೀಡರ್ ಆದಮೇಲೆ ಅಥವಾ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಎದುರಿಸ್ತಾ ಇರುವಂತಹ ಈ ಎಲೆಕ್ಷನ್ ಹೇಗೆ ಫೈಟ್ ಮಾಡ್ತಾರೆ, ತಮ್ಮ ಅಭ್ಯರ್ಥಿಗಳನ್ನ ಹೇಗೆ ಗೆಲ್ಲಿಸ್ಕೊಳ್ತಾರೆ, ಕುತೂಹಲ ಇದೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ ಶಾಸಕರು ಆಲ್ರೆಡಿ ಬಂದಿದ್ದಾರೆ. ರೆಸಾರ್ಟ್ ನಿಂದ ನೇರವಾಗಿ ಬಸ್ನಲ್ಲಿ ಅವ್ರನ್ನ ಕರ್ಕೊಂಡ್ ಬರಲಾಯಿತು. 2 ದಿನದಿಂದ ರೆಸಾರ್ಟ್ ನಲ್ಲಿ ಆರಾಮಾಗಿದ್ರು. ಒಂದ್ ಅರ್ಧ ಮುಕ್ಕಾಲು ಗಂಟೆ ಟ್ಯೂಷನ್ ಆಗ್ತಾ ಇತ್ತು. ನೋಡ್ರಪ್ಪ ಹಿಂಗಿರುತ್ತೆ ಬ್ಯಾಲೆಟ್ ಪೇಪರು, ನೀವು ಹಿಂಗಿಂಗ್ ಹಾಕ್ಬೇಕು, ಇವ್ರಿಗಿಂತ ನಂಬರ್ ಹಾಕ್ಬೇಕು, ಬೇರೆ ಕಡೆ ತಲೆನೇ ಹಾಕಬೇಡಿ, ಆಮಿಷಗಳಿಗೆ ಕಿವಿಗೊಡ್ಬೇಡಿ, ಹಿಂಗೋಗಿ ನಾವೇನ್ ಹೇಳ್ಕೊಡ್ತೀವಿ ಅಷ್ಟು ಮಾತ್ರ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳ್ಕೊಟ್ಟಿರ್ತಾರೆ. ಇದೀಗ ಅಡ್ಡ ಮತದಾನ ನಡೆಯದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಮತದಾನ ಪ್ರಕ್ರಿಯೆ ಕುರಿತು ಶಾಸಕರಿಗೆ ತರಬೇತಿಯನ್ನ ಕೊಡಲಾಯಿತು. ಅಡ್ಡ ಮತದಾನ ಆಗದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ ಅಂದ್ರೆ ಹೆಂಗೆ, ಒಂದು ವಿಪ್ ಜಾರಿ ಮಾಡಿರ್ತಾರೆ. ಜೊತೆಗೆ ಒಬ್ಬೊಬ್ಬ ಕ್ಯಾಂಡಿಡೇಟ್ಗಳು ಕೂಡ ತುಂಬಾ ನಿಯತ್ತು ನಂಬಿಕಸ್ಥರನ್ನ ಪಕ್ಕದಲ್ಲಿ ಇಟ್ಟಿರ್ತಾರೆ. ಇವ್ರು ಹಾಕಿದ್ಮೇಲೆ ಯಾರಿಗೆ ಹಾಕಿದೀವಿ ಅಂತ ತೋರಿಸ್ಲೇಬೇಕು ಅಂತೇನು ರೂಲ್ಸ್ ಇಲ್ಲ, ಬಟ್ ತೋರಿಸ್ಬೇಕು. ಎಲ್ಲ ಕ್ರಾಸ್ ಗೀಸ್ ಓಟ್ ಆಗ್ದಲೇ ಇರೋ ರೀತಿಯಲ್ಲಿ ಇವ್ರು ತೋರಿಸ್ತಾರ ಇಲ್ವಾ, ನಾನು ಯಾಕಯ್ಯ ತೋರಿಸ್ಬೇಕು, ನನಗೇನು ಗೊತ್ತಿಲ್ವಾ, ನಾನೇನು ಪಕ್ಷದ ಪರ ಇಲ್ವಾ, ನಿನಗೆ ಯಾಕೆ ತೋರಿಸ್ಬೇಕು ಅಂದ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕಿ ಆ ಮತಪೆಟ್ಟಿಗೆ ಆ ಬಾಕ್ಸ್ ಒಳಗೆ ಹಾಕಿದ್ರೆ ಮುಗಿತಲ್ಲ ಕತೆ, ಕ್ರಾಸ್ ವೋಟಿಂಗ್ ಆಯ್ತು ಅಂತ. ಇದು ಬಿಡದಿಯ ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧದ ಹತ್ರ ನೋಡ್ರಿ ಅಲ್ಲಿ ಹೆಂಗ್ ಕರ್ಕ ಬರ್ತಾ ಇದ್ದಾರೆ. ಇದೊಂಥರ ಬಾತುಕೋಳಿಗಳನ್ನ ಅವ್ರ ಅಮ್ಮ ಕರ್ಕೊಂಡು ಹೋಗೋದು ಗೊತ್ತಾ, ಬಾತುಕೋಳಿ ಮರಿಗಳನ್ನ ಅಮ್ಮ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹಿಂದೆ ಎಲ್ಲವೂ ಕೂಡ ಅವನೇ ಫಾಲೋ ಮಾಡ್ತಾವಲ್ಲ, ತಾಯಿ ಪಕ್ಷಿ ಮರಿ ಪಕ್ಷಿಗಳನ್ನ ಕರ್ಕೊ ಬಂದಂಗೆ. ಹಂಗೆ ಇಷ್ಟೊಂದು ಭದ್ರತೆ, ಅಯ್ಯೋ ಒಂಥರ ಶೇಮ್ ಕೂಡ ಆಗುತ್ತೆ. ಇದು ಹೈ ಡ್ರಾಮಾ ಇವೆಲ್ಲ. ತಮ್ಮದೇ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ, ಪಕ್ಷದ ಚಿಹ್ನೆಯಿಂದ ಗೆದ್ದಿರ್ತಾರೆ, ಅವ್ರುಗಳು ಪಕ್ಷದ ಅಭ್ಯರ್ಥಿಗೆ ನಿಯತ್ತು ತೋರ್ಸಲ್ಲ ಅನ್ನುವ ಅನುಮಾನ ಇವ್ರಿಗಿರುತ್ತೆ ಅಂದ್ರೆ ವರ್ತನೆ ಅವ್ರದ್ದು ಇನ್ನು ಹೆಂಗಿರುತ್ತೆ. ಅಂಡ್ ಇಷ್ಟೊಂದು ಈ ಪ್ರಮಾಣದ ಅಪನಂಬಿಕೆ ಯಾಕೆ? ನೋಡಿ ಇಲ್ಲಿ ಬಸ್ ಒಳಗೆ ಕೂರಿಸ್ಕೊಂಡವ್ರನ್ನ ಫುಲ್ಲು ಭದ್ರತೆ ಒಳಗೆ ಕರ್ಕೊಬರೋ ಅಗತ್ಯ ಏನಿದೆ? ಇದೊಂಥರ ಕೆಟ್ಟ ಚಾಳಿ ರೆಸಾರ್ಟ್ ರಾಜಕೀಯ. ಇನ್ ಮುಂದಕ್ಕೆ ಬರ್ತಾ ಬರ್ತಾ ಏನಾಗುತ್ತೆ ಹೇಳಿ, ಗ್ರಾಮ ಪಂಚಾಯತಿಗಳಿಗೂ ಹಿಂಗೆ ಮಾಡ್ಬಿಡ್ತಾರೆ. ಇವೆಲ್ಲವೂ ಮುಂಚೆ MLA ಎಲೆಕ್ಷನ್ಗಳಿಗೆ ಹಂಗೆ ಶುರುವಾಯಿತು, ಇದೇ JDS ಆರಂಭ ಮಾಡ್ತು. ಆ ಚಾಳಿಯನ್ನೆಲ್ಲರೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ರಾಜ್ಯಸಭೆಗೂ ಅನ್ವಯ ಆಗ್ತಾ ಇದೆ, ವಿಧಾನ ಪರಿಷತ್ಗೂ ಅನ್ವಯ ಆಗ್ತಾ ಇದೆ. ಆ ಬಸ್ಗಳು ಒಂದರಿಂದ ಒಂದು ವಿಧಾನಸೌಧದ ಹತ್ರ ಬಂದಿರೋದನ್ನು ಗಮನಿಸ್ತಿದ್ದೀರಿ. ವಿಧಾನಸೌಧಕ್ಕೆ ರೀಚ್ ಆಗಿದೆ. ಕಾಂಗ್ರೆಸ್ನವರು ಈಗ ಒಬ್ಬೊಬ್ಬರೇ ಹೋಗಿ ಗಿಣಿಪಾಠ ಹೇಳ್ಕೊಟ್ಟಿರ್ತಾರಲ್ಲ ಅದರಂತೆ ನಡ್ಕತಾರೆ. ತಮ್ಮ ಪಕ್ಷದ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, 2ನೇ ಪ್ರಿಫರೆನ್ಸ್ ಯಾರಿಗೆ, 3ನೇದು, 4ನೇದು, ಅದಾದ್ಮೇಲೆ 5ನೇ ವ್ಯಕ್ತಿಯನ್ನ ಗೆಲ್ಲಿಸ್ಕೊಳ್ಳೋಕೆ ಇವರ ಪ್ರಯತ್ನವನ್ನ ಇವರು ಮಾಡ್ತಾರೆ, ಅಂದ್ರೆ ಇವರ ಕರ್ತವ್ಯ ಇವರು ಮಾಡ್ತಾರೆ. ಉಳಿದಂತೆ ಡಿ.ಕೆ. ಶಿವಕುಮಾರ್ ಹಾದಿಯಾಗಿ ಇನ್ನೊಂದಷ್ಟು ಜನ, ಇನ್ನೊಂದಷ್ಟು ಜನ ಯಾವ ಪಕ್ಷದ ಶಾಸಕರುಗಳಿಗೆ ಗಾಳ ಹಾಕಿದ್ದಾರೆ, ಏನು ಆಮಿಷ ಒಡ್ಡಿದ್ದಾರೆ, ಇವೆಲ್ಲವೂ ಕೂಡ ಸಂಜೆ ನಂತರ ಗೊತ್ತಾಗುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಧ್ರುವ ನೀಡ್ತಾರೆ. ಧ್ರುವ, ಆಲ್ರೆಡಿ 9 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ನಮ್ಮ ರೆಸಾರ್ಟ್ ಪೊಲಿಟಿಷಿಯನ್ಸ್ಗಳು ಬಂದ್ರ, ರೀಚ್ ಆದ್ರ?
ವಿದ್ಯಾ, ಸದ್ಯ ಈಗ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಬಸ್ನಲ್ಲಿ ಆಗಮಿಸಿದ್ದಾರೆ. ಇನ್ನೇನು ಜೆಡಿಎಸ್ ನ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಜೆಡಿಎಸ್ ನ ಶಾಸಕರು ದೇವನಹಳ್ಳಿಯಲ್ಲಿರುವಂತಹ ಖಾಸಗಿ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ನಿನ್ನೆಯಿಂದ. ಇವತ್ತು ವಿಧಾನಸೌಧಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ ಅಂತ ಮಾಹಿತಿ ಇದೆ. ಸೊ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಬೆಳಗ್ಗೆ 9 ಗಂಟೆಯಿಂದ ಈ ವೋಟಿಂಗ್ ಆರಂಭವಾಗಿದೆ. ಸಾಕಷ್ಟು ಜನ ಸಚಿವರು ಹಾಗೆ ಮತದಾನವನ್ನ ಕೂಡ ಮಾಡಿದ್ದಾರೆ. ಈಗ ಮತ್ತೆ ಜೆಡಿಎಸ್ ನ ಶಾಸಕರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬರ್ತಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಇದ್ರ ನಡುವೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಇದರಲ್ಲಿ ಇದ್ದು ಅವರು ಒಂದೇ ಬಸ್ ನಲ್ಲಿ ಇದ್ದಾರೆ. ಮೊನ್ನೆಯಿಂದ ಅವರು ರೆಸಾರ್ಟ್ ನಲ್ಲಿ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಸಿಎಂ ಕೂಡ ಈಗ ಆಗಮಿಸಿದ್ದಾರೆ ಈ ಒಂದು ಮತದಾನಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಇಡೀ ದಿನ ಬಿಡದಿಯ ರೆಸಾರ್ಟ್ ನಲ್ಲಿ ಇದ್ರು. ಇವತ್ತು ಬೆಳಗ್ಗೆ ಏನು ತಮ್ಮ ನಿವಾಸದಿಂದ ಈಗ ಸದ್ಯ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಬಂದಂತಹ ಜನರ ಅಹವಾಲುಗಳನ್ನ ಸ್ವೀಕರಿಸಿ ಆನಂತರ ಈಗ ಸದ್ಯ ಇಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಕೂಡ ಮತದಾನವನ್ನ ಮಾಡಲಿದ್ದಾರೆ. ಈಗಾಗಲೇ ತಮ್ಮ ಶಾಸಕರು ಬಂದಿದ್ದಾರೆ ಅಂತ ಹೇಳಿ ಮಾನಿಟರ್ ಕೂಡ ಮಾಡ್ಕೊಂಡಿದ್ದಾರೆ. ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಎಲ್ಲಾ ಕಾಂಗ್ರೆಸ್ನ ಶಾಸಕರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ನಿನ್ನೆ ಪ್ಲಾನ್ ಮಾಡಿದಂತೆಯೇ ವೋಟಿಂಗ್ ಪ್ರಕ್ರಿಯೆ ಕೂಡ ನಡೀತಾ ಹೋಗುತ್ತೆ. ಈಗಾಗಲೇ 4 ಬಸ್ ನಲ್ಲಿ ಬಂದಿರುವಂತಹ ಶಾಸಕರನ್ನ ಬ್ಯಾಚ್ ವೈಸ್ ವೋಟಿಂಗ್ ಗೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಾರ್ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಲೆಕ್ಕಾಚಾರ ಇರುವಂತದ್ದು 4 ಜನ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಮೊದಲ 4 ಅಂದ್ರೆ ಎಐಸಿಸಿ ಅಂತ ಅಧಿಕೃತವಾಗಿ ಪ್ರಕಟ ಆಗಿತ್ತು ನೋಡಿ ಪಟ್ಟಿ. ಅದರಲ್ಲಿರುವಂತಹ 4 ಜನರಿಗೆ 30 ವೋಟ್ಗಳನ್ನ ಹಾಕಬೇಕು. ಆನಂತರ 5ನೇ ಅಭ್ಯರ್ಥಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ವಿನಯ್ ಕಾರ್ತಿಕ್ ಅವರಿಗೆ ಇನ್ನು 20 ವೋಟ್ಗಳನ್ನ ಹಾಕುವಂತಹ ಒಂದು ಪ್ಲಾನ್ ನಲ್ಲಿ ಕೂಡ ಇದ್ದಾರೆ. ಈಗ 2ನೇ ಪ್ರಾಶಸ್ತ್ಯದ ಮತಗಳನ್ನ ಪೂರ್ತಿಯಾಗಿ ವಿನಯ್ ಕಾರ್ತಿಕ್ ಅವರಿಗೆ ಹಾಕಿದ್ರೆ ಈ 2 ವೋಟ್ಗಳು ಪ್ರತಿಯೊಬ್ಬರ ಅಭ್ಯರ್ಥಿಯಿಂದ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ 20 + 8 28 ಮತಗಳೊಂದಿಗೆ ಗೆಲ್ಲುವ ಹಾದಿ ಸುಲಭ ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ನವರಿದ್ದಾರೆ. ಆದ್ರೆ ಈ ಕಡೆಯಿಂದ ಜೆಡಿಎಸ್ ನವರು ಕೂಡ 18 ಅಭ್ಯರ್ಥಿಗಳಿದ್ದಾರೆ. ಬಿಜೆಪಿ ಅವರು ಆಲ್ರೆಡಿ 30 ವೋಟನ್ನ ಹಾಕೋಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಹಾಗಾಗಿ ಜೆಡಿಎಸ್ಗೆ ಕೊರತೆ ಆಗುವಂತಹ ವೋಟ್ಗಳನ್ನ ಯಾವ ರೀತಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಈಗ ಕುತೂಹಲವನ್ನ ಮೂಡಿಸಿರೋದು. ಇನ್ನೊಂದ್ ಕಡೆ ಜೆಡಿಎಸ್ ಪಾಳಯದಲ್ಲಿ ಅಸಮಾಧಾನಗೊಂಡಿರುವಂತಹ ಶಾಸಕ ಜಿ.ಟಿ. ದೇವೇಗೌಡರು ಜೆಡಿಎಸ್ ಕೈ ಕೊಡ್ತಾರೆ, ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳಿದ್ವು. ಆದ್ರೆ ಈಗ ಜಿ.ಟಿ. ದೇವೇಗೌಡರು ಈಗಾಗಲೇ ಮತದಾನವನ್ನ ಮಾಡಿ ಹೋಗಿದ್ದಾರೆ. ಅವರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಕುತೂಹಲ ಆಗಿದೆ. ಯಾಕಂದ್ರೆ ಜೆಡಿಎಸ್ ನ ಕೆಲ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ ನಲ್ಲಿ ಇದ್ದಾರೆ. ಅವರು ರೆಸಾರ್ಟ್ ಇಂದ ಬಂದು ವೋಟ್ ಹಾಕ್ಬೇಕಿತ್ತು. ಆದ್ರೆ ಜಿ.ಟಿ. ದೇವೇಗೌಡರು ಆಲ್ರೆಡಿ ಬಂದು ಇಲ್ಲಿ ಮತವನ್ನ ಹಾಕಿದ್ದಾರೆ. ಜೆಡಿಎಸ್ ನ ಲೆಕ್ಕಾಚಾರ ಇರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಒಗ್ಗಟ್ಟನ್ನ ತೋರಿಸಬೇಕು ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳು ಜೆಡಿಎಸ್ ನಿಂದ ಇತ್ತು. ಆದ್ರೆ ಈಗ ಜೆಡಿಎಸ್ ನ 18 ಜನರು ಕೂಡ ಜೆಡಿಎಸ್ ಗೆ ಮತವನ್ನ ಹಾಕಿ ಅದರ ಜೊತೆ ಬಿಜೆಪಿಯ 4 ಮತಗಳು ಅವರಿಗೆ ಸಿಗುತ್ತೆ. ಒಟ್ಟು 22 ಆಗುತ್ತೆ. ಈ 24 ಮತ್ತೆ 2ನೇ ಪ್ರಾಶಸ್ತ್ಯದಲ್ಲಿ 2 ವೋಟ್ಗಳು ಸಿಕ್ಕಿದ್ರು 24 ವೋಟ್ಗಳು ಬರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಆದ್ರೆ ಒಂದ್ ವೇಳೆ ಧ್ರುವ ಕಾಂಗ್ರೆಸ್ MLAಗಳನ್ನ ಗಿಣಿಗೆ ಹೋಲ್ಸೋಣ ಈಗ. ಯಾಕಂದ್ರೆ 2 ದಿನದಿಂದ ಗಿಣಿ ಪಾಠವನ್ನ ಚೆನ್ನಾಗಿ ಕೇಳಿದಾವೆ ಇವೆಲ್ಲ ಗಿಣಿಗಳು. ಗಿಣಿ ಪಾಠ ಕೇಳ್ದಂಗೆ ಬಂದು ಇಲ್ಲಿ ನಡ್ಕೋತಾವ. ಕೆಲವೊಂದು ಗಿಣಿಗಳಿಗೆ ಅಸಮಾಧಾನ ಕೂಡ ನಿಜವಾಗಿಯೂ ಇದೆ. ಅದು ಮಿನಿಸ್ಟರ್ ಗಿರಿಲಾಗಿರ್ಬೋದು ಅಥವಾ ಕೆಲವೊಂದು ಆಡಿಯೋಗಳನ್ನ ಬೇಕು ಅಂತಲೇ ಇಂಥ ಟೈಮ್ನಲ್ಲೇ ವೈರಲ್ ಮಾಡಿಸಿದ್ರು ಅಂತಲೂ ಕೆಲವೊಂದು ಗಿಣಿಗಳಿಗೆ ಅಸಮಾಧಾನ ಇದೆ. ಆ ಅಸಮಾಧಾನ ಇಲ್ಲಿ ಹೆಂಗ್ ವರ್ಕ್ ಆಗ್ಬೋದು ಧ್ರುವ? ಟ್ಯೂಷನ್ ದಾರಿ ತಪ್ಪಬಹುದಾ? ವಿದ್ಯಾ, ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅದೇ ಒಂದು ಆತಂಕ ಕಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಮೊನ್ನೆಯಿಂದ ಬಿಡದಿ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಮೊದಲು CLP ಸಭೆಯನ್ನ ಮಾಡ್ತಾರೆ, ಆನಂತರ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನ ನೀಡ್ತಾರೆ. ಸಿಎಂ ಶಿವಕುಮಾರ್ ಅವರೇ CLP ಸಭೆಯಲ್ಲಿ ಮಾತನಾಡುವಂತಹ ವೇಳೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಮನ್ನ JDS ನ ಒಂದಿಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಯಾರು ಕೂಡ ಅಡ್ಡ ಮತದಾನವನ್ನ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಇದೊಂದ್ ಕಡೆ ಸಿಎಂ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಪ್ರತಿಷ್ಠೆ ಆಗಿದೆ. ಸೊ ಹಾಗಾಗಿ ಒಂದು ವೇಳೆ ಈಗಾಗಲೇ ಒಂದು ಆಡಿಯೋ ವೈರಲ್ ಆಗಿರುವ ವಿಚಾರಕ್ಕೆ ಅಸಮಾಧಾನ ಶುರುವಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಸಮಾಧಾನಗಳು, ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗಳು, ಒಂದು ವೇಳೆ
ವಿನಯ್ ಕಾರ್ತಿಕ್ ಅವರಿಗೆ ಬರುವಂತಹ ಮತಗಳು ಜೆಡಿಎಸ್ಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅದು ದೊಡ್ಡ ನಷ್ಟ, ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿಯೇ ಈ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಅವರನ್ನ ರೆಸಾರ್ಟ್ ನಲ್ಲಿ ಇಟ್ಟಿದ್ರು. ರೆಸಾರ್ಟ್ ನಿಂದ ಈಗ ಸದ್ಯ ಕರ್ಕೊಂಡು ಬಂದು ವೋಟಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಮತ್ತೊಂದು ಐಡಿಯಾ ಮಾಡಿದ್ದಾರೆ, 28 ಜನ ಬ್ಯಾಚ್ ಅನ್ನ ಮಾಡಿ ಕಳಿಸ್ತಾರೆ. ಅಂದ್ರೆ ಯಾರ ಮೇಲೆ ಡೌಟ್ ಇದೆ ಅವ್ರನ್ನೆಲ್ಲ ಈ 28 ಜನರ ಜೊತೆ ಕಳಿಸಿದಂತ ಸಂದರ್ಭದಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಕಂಡುಹಿಡಿಬಹುದು ಅನ್ನುವಂಥದ್ದು ಕೂಡ ಒಂದಿಷ್ಟು ಲೆಕ್ಕಾಚಾರಗಳಿದಾವೆ. ಯಾಕಂದ್ರೆ ಈ ಪರಿಷತ್ತು ಚುನಾವಣೆಯಲ್ಲಿ ಯಾರಿಗೆ ಬೇಕಾದ್ರೂ ಮತದಾನವನ್ನ ಮಾಡಬಹುದು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವಿಪ್ ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಹಿಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ತಮ್ಮ ಅಭ್ಯರ್ಥಿಯನ್ನ ಬಿಟ್ಟು ಬೇರೆಯವರಿಗೆ ಅಡ್ಡ ಮತದಾನ ಮಾಡಿರುವಂತಹವರು ಅಧಿಕೃತವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಅಸಮಾಧಾನ ಇರುವಂತಹ ಒಂದಿದ್ರಲ್ಲಿ ಆತಂಕಗೊಂಡಂತಹ ಕಾಂಗ್ರೆಸ್ನ ನಾಯಕರು, ಹೈಕಮಾಂಡ್ ನಾಯಕರು ಕೂಡ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಹೂಡಿ ಎಲ್ಲರಿಗೂ ಕೂಡ ಮಾನಿಟರ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಶಾಸಕರು ಯಾರಿಗೆ ವೋಟ್ ಹಾಕಬೇಕು ಅಂತ ಈಗಾಗಲೇ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಅಲ್ಲದೆ ನಿನ್ನೆ ಅಣಕು ಮತದಾನವನ್ನ ಮಾಡುವ ಮೂಲಕ ಅವರಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ. ಮೊದಲ ಪ್ರಾಶಸ್ತ್ಯ ಯಾರಿಗೆ ಹಾಕಬೇಕು, ಎರಡನೇ ಪ್ರಾಶಸ್ತ್ಯದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ. ಈ ಲೆಕ್ಕಾಚಾರಗಳು ತಪ್ಪಬಾರದು ಎನ್ನುವಂತ ನಿಟ್ಟಿನಲ್ಲಿ ರೆಸಾರ್ಟ್ ನಲ್ಲಿ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡ್ರು. ಅದಕ್ಕೆ ಬ್ಯಾಚ್ ವೈಸ್ ಬಸ್ ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಬಸ್ ನಲ್ಲಿರೋರು ಯಾರಿಗೆ ವೋಟ್ ಅನ್ನ ಹಾಕಬೇಕು, ಎರಡನೇ ಪ್ರಾಶಸ್ತ್ಯ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು, ಇನ್ನು ವಿನಯ್ ಕಾರ್ತಿಕ್ ಅವರಿಗೆ ಯಾರೆಲ್ಲ ವೋಟ್ ಹಾಕಬೇಕು ಅನ್ನುವಂತ ಎಲ್ಲಾ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಇದಾವೆ. ಸೊ ಹೀಗಾಗಿ ಇವತ್ತು ಫಲಿತಾಂಶ ಬಂದ ನಂತರವೇ ಈ ಕುತೂಹಲ ಮೂಡಿಸಿರುವಂತದ್ದು. ಹೌದು, ನೀವು ಹೊರಗಿರ್ತೀರಿ, ಈ ಪ್ರಶ್ನೆ ನಿಮಗೆ ಸ್ವಲ್ಪ ಭಾರ ಅನ್ನಿಸಬಹುದು, ಬಟ್ ಸ್ಟಿಲ್ ನಿಮ್ಮ ಬೀಟ್ ಫ್ರೆಂಡ್ಸ್ ನೆಲ್ಲ ನೀವು ಮಾತಾಡ್ಸಿದ್ರೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಜೆಡಿಎಸ್ ನಲ್ಲಿ ಆರಂಭಿಕ ಮತದಾನವೇ ಆತ್ಮಸಾಕ್ಷಿ ಹೆಸರಲ್ಲಿ ಅಡ್ಡ ಮತದಾನ ಆಗಿದೆ ಅಂತ ಆಗಿರ್ಬೋದು ಅಂತ. ಎಸ್ ವಿದ್ಯಾ, ಈಗ ಜೆಡಿಎಸ್ ನಲ್ಲಿ ಮೊದಲಿಂದನೂ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲಿಯೇ ಅವರು ತಮ್ಮ ಪ್ರತಿಷ್ಠೆಗಾಗಿ ಮೂರನೇ ಅಭ್ಯರ್ಥಿಯನ್ನ ಹಾಕಿದ್ರು. ಅಂದ್ರೆ NDA ಇಂದ ಮೂರನೇ ಅಭ್ಯರ್ಥಿ, ಮೊದಲ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಕುಮಾರಸ್ವಾಮಿ ಆತ್ಮಸಾಕ್ಷಿ ವೋಟ್ ಹಾಕ್ತೀನಿ ಅಂದ್ರು. ಅದಕ್ಕೆ ಜೆಡಿಎಸ್ ನಲ್ಲಿ ಆರಂಭಿಕ ಮತವೇ ಆತ್ಮಸಾಕ್ಷಿ ಹೆಸರಲ್ಲಿ ಅಡ್ಡ ಮತದಾನ ಆಗಿರ್ಬೋದಾ ಅಂತ. ಇದು ಎಲ್ಲರಿಗೂ ಕೂಡ ಈ ಕುತೂಹಲ ಇರುವಂತದ್ದೇ. ಯಾಕಂದ್ರೆ GT ದೇವೇಗೌಡರು ಈಗಾಗಲೇ ಅಸಮಾಧಾನವನ್ನಗೊಂಡಿದ್ರು. ಅವರು ಈ ಬೆಳಗ್ಗೆನೆ ಬಂದು ಅಚ್ಚರಿಯ ರೀತಿಯಲ್ಲಿ ಮತದಾನವನ್ನ ಹಾಕಿದ್ದಾರೆ. ಆನಂತರ ಅವರು ಹೇಳ್ತಾ ಇರುವಂತಹ ಹೇಳಿಕೆ ಆತ್ಮಸಾಕ್ಷಿಗೆ ಮತದಾನವನ್ನ ಹಾಕಿದ್ದೀನಿ ಅಂತ. ಸೊ ಇದರಲ್ಲಿ ಅನುಮಾನ ಮೂಡಿಸ್ತಾ ಇರೋದು ಕಾಂಗ್ರೆಸ್ಗೆ ಏನಾದ್ರೂ ವೋಟ್ ಹಾಕಿದ್ರ ಅನ್ನುವಂಥದ್ದು. ಈಗಾಗಲೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು GT ದೇವೇಗೌಡರು ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ, ಅವರ ಓಟು ನೇರವಾಗಿ ಕಾಂಗ್ರೆಸ್ಗೆ ಹೋಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳಿದ್ವು. ಆ ನಿಟ್ಟಿನಲ್ಲೇ ಕುಮಾರಸ್ವಾಮಿ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ರು, CLP ಸಭೆ ಮಾಡಿದ್ರು, ಶಬರಿಮಲೆ ಯಾತ್ರೆ ಮಾಡಿದ್ರು. ಆದ್ರೆ ಈಗ GT ದೇವೇಗೌಡರ ಮತ ಕೈತಪ್ಪಿ ಹೋದಂತೆ ಕಾಣಿಸ್ತಾ ಇದೆ. ಇದು ಕುಮಾರಸ್ವಾಮಿ ಅವರಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಅಲ್ಲದೆ JDS ನ ಶಾಸಕರನ್ನ ಒಂದಿಷ್ಟು ಜನ ಶಾಸಕರು, ಒಂದು 3-4 ಶಾಸಕರನ್ನ ಈಗಾಗಲೇ ಸೆಳೆದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಅವರಿಗೆ ಒಂದಿಷ್ಟು ಆಮಿಷಗಳನ್ನ ಇಟ್ಟಿದ್ದಾರೆ, ಫಂಡ್ ರಿಲೀಸ್ ಮಾಡೋದಿರ್ಬೋದು, ಈ ತರಹ ಒಂದಿಷ್ಟು ಆಮಿಷಗಳನ್ನ ಇಟ್ಟು ಈಗ ಅವರನ್ನ ಮತದಾನವನ್ನ ಮಾಡಿ ಅಂತ ಹೇಳಿ ಕಾಂಗ್ರೆಸ್ನವರು ಈಗಾಗಲೇ ಅವರನ್ನ ಸೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚುವರಿ ವೋಟ್ಗಳು ಅಗತ್ಯ ಇರಲಿಲ್ಲ, ಆದ್ರೂ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು 5ನೇ ಅಭ್ಯರ್ಥಿಯನ್ನ ಕೂಡ ಹಾಕೊಂಡ್ರು. ಆ ನಂತರ ಈಗ JDS ನ ಈ ವೋಟ್ಗಳು ಏನು GT ದೇವೇಗೌಡರ ಓಟು ಕಾಂಗ್ರೆಸ್ ಪಾಳಯಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ನಾಯಕರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅನ್ನುವಂಥದ್ದು ಕೂಡ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗೆ.